ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಿಮಗೆಲ್ಲ ಸೀಯಿಂಗ್ ಈಸ್ ಬಿಲೀವಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ದಿನ ರವಿವಾರ ಬೆಳಗಿನ ಸಮಯ. ಇಂದಿನ ವಿಡಿಯೋದಲ್ಲಿ ಕಾಸರಗೋಡಿನಿಂದ ತಲಪಾಡಿವರೆಗೆ ಇರುವಂಥ ನ್ಯಾಷನಲ್ ಹೈವೇ 66ರ ಸುಂದರ ಪ್ರಯಾಣದ ಒಂದು ದೃಶ್ಯವಾಹಿನಿಯನ್ನು ತೋರಿಸಲಿದ್ದೇನೆ. ಆಧುನಿಕ ಷಟ್ಪಥ ಹೆದ್ದಾರಿ, ಉತ್ತಮವಾದ ಸರ್ವಿಸ್ ರಸ್ತೆ ಮತ್ತು ಜನಸ್ನೇಹಿ ಸೌಕರ್ಯಗಳು ನಮ್ಮ ಪ್ರಯಾಣವನ್ನು ಸುರಕ್ಷಿತ ಮತ್ತು ಆರಾಮದಾಯಕವನ್ನಾಗಿಸುತ್ತಿವೆ. ಈಗ ನಾವು ನೋಡುತ್ತಿರುವಂಥದ್ದು ಕಾಸರಗೋಡು ಫ್ಲೈಓವರ್. ಈ ಫ್ಲೈಓವರ್ ಈ NH66 ಪ್ರಾಜೆಕ್ಟ್ನಲ್ಲಿ ಕಾಸರಗೋಡು ನಗರಕ್ಕೆ ಕಲಶಪ್ರಾಯವಾಗಿದ್ದು, ದಕ್ಷಿಣ ಭಾರತದ ಮೊದಲ ಸಿಂಗಲ್ ಪಿಲ್ಲರ್ ಫ್ಲೈಓವರ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದು ಸುಂದರವಾದ ಬಾಕ್ಸ್ ಗರ್ಡರ್ ವಿನ್ಯಾಸದಲ್ಲಿ ಸ್ಥಳದ ನೆಲಭಾಗವನ್ನು ಉಳಿಸಿಕೊಂಡು ನವೀನ ಶೈಲಿಯ ತಂತ್ರಜ್ಞಾನದಲ್ಲಿ ನಿರ್ಮಿಸಲಾಗಿದೆ. ಕಾಸರಗೋಡು ರೈಲ್ವೆ ಸ್ಟೇಷನ್ಗೆ ಹೋಗುವ ದಾರಿಯನ್ನು ಗಮನಿಸುತ್ತಿದ್ದೀರಿ. ನೆಲಭಾಗದಿಂದ ನಿಂತಹ ಇಂತಹ 30 ಪಿಲ್ಲರ್ಗಳ ಮೇಲೆ 29 ಬಾಕ್ಸ್ ಟೈಪ್ ಗಾರ್ಡರ್ಗಳನ್ನು ಹೊಂದಿಸಿಕೊಂಡು ಮಾಡಿದಂತಹ ಈ ಫ್ಲೈಓವರ್ 1.12 ಕಿಲೋಮೀಟರ್ ಉದ್ದ ಹಾಗೂ 27 ಮೀಟರ್ ಅಗಲ ಇದೆ. ಕೇರಳ ರಾಜ್ಯದ ಉತ್ತರದ ಹೆಬ್ಬಾಗಿಲು ಅಂತ ಈ ತಲಪಾಡಿ ಕಾಸರಗೋಡು ರಾಷ್ಟ್ರೀಯ ಹೆದ್ದಾರಿಗೆ ಹೆಸರಿದೆ. ಏಕೆಂದರೆ ಇದರಿಂದಾಗಿ ವ್ಯಾಪಾರ ವಹಿವಾಟು, ಪರ್ಯಟನೆ, ಸರಕು ಸಾಗಾಟ, ರಿಯಲ್ ಎಸ್ಟೇಟ್ ಅಂದರೆ ಭೂ ವ್ಯವಹಾರ ಬಹಳಷ್ಟು ವೇಗದೊಂದಿಗೆ ಪ್ರಗತಿ ಪಥದಲ್ಲಿ ಸಾಗುತ್ತಿದೆ ಈ ರಸ್ತೆ ಆಗೋ ಹೊತ್ತಿಗೆ. ಈಗ ನಾವು ಸಾಗುತ್ತಿರುವುದು ಸರ್ವಿಸ್ ರಸ್ತೆಗಳಲ್ಲಿ, 2 ಲೇನ್ ಸರ್ವಿಸ್ ರೋಡ್ಸ್. ಇದರ ಎಡಮಗ್ಗಲಿಗೆ ಉದ್ದಕ್ಕೂ ಫುಟ್ಪಾತ್ ಇದ್ದು, ಈ ಫುಟ್ಪಾತ್ ರಸ್ತೆ ಪಕ್ಕದ ಬಿಲ್ಡಿಂಗ್ಸ್ ಮತ್ತು ಮನೆಗಳೇನಿವೆ ಅದಕ್ಕೆ ಹೋಗುವಂಥ ದಾರಿಯಾಗಲಿ ಅಥವಾ ರಸ್ತೆಯನ್ನಾಗಲಿ ಬಹಳ ವಿನ್ಯಾಸಪೂರ್ವಕವಾಗಿ ಮಾಡಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ರೂಪಿಸಿದ್ದಾರೆ. ಇದು ನೋಡೋದಕ್ಕೆ ಬಹಳ ಆಕರ್ಷಕವಾಗಿ ಕಾಣ್ತಾ ಇದೆ. ಈ ರಾಷ್ಟ್ರೀಯ ಹೆದ್ದಾರಿಯ ಎಡಭಾಗದಲ್ಲಿ CPCRI ಎಂಬ ಒಂದು ಪ್ರಸಿದ್ಧ ರಿಸರ್ಚ್ ಸಂಸ್ಥೆ ಇದೆ. ಇದರ ಹೆಡ್ ಕ್ವಾರ್ಟರ್ಸ್ ಕೂಡ ಭಾರತದ ಹೆಡ್ ಕ್ವಾರ್ಟರ್ಸ್ ಇಲ್ಲೇ ಇರುವಂಥದ್ದು. ಸೆಂಟ್ರಲ್ ಪ್ಲಾಂಟೇಷನ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ CPCRI ಇದು ಕೇಂದ್ರೀಯ ತೋಟ ಬೆಳೆಗಳ ಅಭಿವೃದ್ಧಿ, ಆರೈಕೆ
ಮತ್ತು ಅಧ್ಯಯನ ಮಾಡುವಂಥ ಒಂದು ನಿಗಮ. ಸುಮಾರು 78 ಹೆಕ್ಟಾರ್ನಷ್ಟು ವಿಸ್ತೀರ್ಣದ ಈ ಪ್ರದೇಶದಲ್ಲಿ ಮುಖ್ಯವಾಗಿ ತೆಂಗು ಮತ್ತು ಜೊತೆಗೆ ಅಡಿಕೆ ಮತ್ತು ಕೋಕಾ ಇವುಗಳ ಅಭಿವೃದ್ಧಿ, ಸಂಶೋಧನೆ ಮತ್ತು ಅಧ್ಯಯನದ ಕೆಲಸ ಸಾಗ್ತಾಯಿದೆ. ಈ ರಾಷ್ಟ್ರೀಯ ಹೆದ್ದಾರಿ 66ರ ರಸ್ತೆ ಅಗಲೀಕರಣ ಕೆಲಸ 100% ಮುಗಿದ್ರೆ ತಲಪಾಡಿಯಿಂದ ತಿರುವನಂತಪುರಂ ಅಲ್ಲಿಗೆ 630 to 640 ಕಿಲೋಮೀಟರ್ ಆಗ್ತದೆ. ಈ ಒಂದು ಡಿಸ್ಟೆನ್ಸನ್ನು 8:30ರಿಂದ 9:30 ಗಂಟೆಯೊಳಗೆ ಕ್ರಮಿಸಬಹುದು ಅಂತ ಒಂದು ಅಂದಾಜು. ಸರಾಸರಿ ವೇಗಮಿತಿ 100ರಲ್ಲಿ ಕಾರಲ್ಲಿ ಹೋಗೋದಾದರೆ ಅಷ್ಟೊತ್ತಿಗೆ ಅಲ್ಲಿಗೆ ಮುಟ್ಬೋದು. ಎಲ್ಲಿ ಕೂಡ ಸಿಗ್ನಲ್ ಇರುವುದಿಲ್ಲ. ಸಿಗ್ನಲ್ ಫ್ರೀ ಹೈವೇ ಈ NH66 ಆಗ್ತಾ ಉಂಟು.
ಅಂಚೆ ಬೋರ್ಡ್ ಒಂದು ದುಮ್ಮದ ಲೆಕ್ಕತ್ತಿದ್ದೆ ಅಯ್ಯೋ ಅಂಚನೆ ಇದೆ ಈ ಕಡೆ ಎಂಟರ್ ಆಯ್ತಾ ಅವೇ ರೋಡ್ ರೈತಿರಿ ಅದೇ ಒಂದು ಪೆತ್ತಲ ಕಕ್ಕಂಗೆ ಬಾಯಿಲ್ಲ ನಡ್ತೊಂಬ ಬಾಯಿಲ್ಲ ತೋರ್ಡು ನಿಚ್ಚಿ ತರ ಈ ಸಿಸ್ಟಮ್ ತಲ್ಲ ಮಾಡ್ದಿಲ್ಲ ರೈಟ್ ಬೋನೆ ತಲಪಾಡಿ ಬೆಂಗಳೂರು ಅಲ್ಲ ನೋಡ್ಬೋದು ತಲಪಾಡಿ ಮಂಗಳೂರು ನೋಡ್ಬೇಕು ರೈಲ್ವೆ ಸ್ಟೇಷನ್ ಅಲ್ಲ ಈ ಆರಿಕಾಡಿ ಎಂಬ ಪ್ರದೇಶದಲ್ಲಿ ಒಂದು ತಾತ್ಕಾಲಿಕ ಟೋಲ್ ಬೂತ್ ಮಾಡಲಿಕ್ಕೆ NHAI ಅವರು ಪ್ರಯತ್ನ ಪಟ್ಟಿದ್ದರು. ಆದರೆ ಲೋಕಲ್ಸ್ಗೆ ಅದಕ್ಕೆ ಭಾರಿ ಪ್ರತಿರೋಧ ಮಾಡಿದ್ದರಿಂದ ಮತ್ತು ಹೈಕೋರ್ಟಿಂದ ಸ್ಟೇ ತಂದಿದ್ದರಿಂದ ಅದು ಮುಂದುವರಿಸಲಿಕ್ಕೆ ಆಗಲಿಲ್ಲ. ಅವರು ಆಗಿದ್ದಂಥ ಪಿಟಿಗಳನ್ನು ಕೂಡ ಲೋಕಲ್ಸ್ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ಈ ಹೆದ್ದಾರಿಯಲ್ಲಿ ಯಾವುದೇ ಸೈಕಲ್, ಮೋಟರ್ ಸೈಕಲ್, ಆಟೋ, ಎತ್ತಿನ ಬಂಡಿ ಅಥವಾ ಯಾವುದೇ ಮಾನವನಿಂದ ಎಳೆಯಲ್ಪಡುವ ಗಾಡಿಗಳಾಗಲಿ ಅಥವಾ ಟ್ರಾಕ್ಟರ್ ಇವುಗಳ ಪ್ರವೇಶಕ್ಕೆ ನಿರ್ಬಂಧ ಇದೆ. ಕೇವಲ ಸೀಮಿತ ಪ್ರದೇಶಗಳಲ್ಲಿ ಎಲ್ಲಿ ಸರ್ವಿಸ್ ರಸ್ತೆಗಳಿಗೆ ಮಾಡಲಿಕ್ಕೆ ಆಗ್ತಾ ಇಲ್ಲವೋ ಅಂಥ ಪ್ರದೇಶಗಳಲ್ಲಿ ಮಾತ್ರ ಕೆಲವು ಸಲ ಪರ್ಮಿಷನ್ ಕೊಡ್ತಾರೆ. ಈ ಕಾನೂನನ್ನು ಮೀರಿ ಯಾವುದೇ ಈ ಥರದ ವಾಹನಗಳು ಈ ರಸ್ತೆಯಲ್ಲಿ ಸಂಚಾರ ಮಾಡಿದರೆ ರಸ್ತೆಯ ಜಂಕ್ಷನ್ಗಳಲ್ಲಿ ಇರುವಂಥ CC ಕ್ಯಾಮರಾಗಳೇನಿವೆ ಅದೆಲ್ಲ ರೆಕಾರ್ಡ್ ಆಗಿರ್ತವೆ. ಅವರಿಗೆ ನೋಟಿಸ್ ಬರೋದು ಖಂಡಿತ. ಹಾಗಾಗಿ ಬಹಳ ಎಚ್ಚರಿಕೆ ವಹಿಸಬೇಕಾಗ್ತದೆ. ಸದ್ಯಕ್ಕೆ ಈಗ ಕೆಲವು ಕಡೆ ಇಲ್ಲದಿರ್ಬೋದು, ಅದರ ಮುಂದಕ್ಕೆ ಖಂಡಿತವಾಗಿ ಅದು ಬರುತ್ತದೆ. ಸುಂದರವಾದ ಶಿರಿಯ ಸೇತುವೆ, ನದಿ ಸಮುದ್ರಕ್ಕೆ ಸೇರುವಂಥ ಜಾಗ, ದೂರದಲ್ಲಿ ಅರಬ್ಬಿ ಸಮುದ್ರ. ನೀವಿಲ್ಲಿ ಗಮನಿಸ್ಬೋದು, ಥ್ರೋಟು NH 66 ತೆಳ್ಳಗಿನ ರೋಡ್ ಡಿವೈಡ್ ಇರ್ತದೆ. ಇಲ್ಲಿ ಬ್ರಿಡ್ಜ್ ಆದ ಕಾರಣ ಬ್ರಿಡ್ಜಿನ ಹತ್ತಿರದಲ್ಲಿ ಅಗಲವಾದ 3 to 5 ಮೀಟರ್ಸ್ ಅಗಲವಾದಂಥ ಡಿವೈಡರ್ ಇದೆ. ನಮ್ಮ ಮಂಗಳೂರು ಕಡೆ NH 66 ಇದೆ, ಅದೇ ಟೈಪ್ ಇದೆ. ಅದರ ಮುಂದಕ್ಕೆ ಫುಲ್ಲು ರಸ್ತೆಯಲ್ಲಿ ಈ ರೀತಿ ತೆಳ್ಳಗಿನ, ಅದಕ್ಕೆ ಹೆಸರು ನ್ಯೂ ಜರ್ಸಿ ಬ್ಯಾರಿಯರ್ಸ್ ಅಂತೇಳಿ, ನ್ಯೂ ಜರ್ಸಿ ಬ್ಯಾರಿಯರ್ಸ್ ಮಾಡೆಲ್ RCC ಬ್ಲಾಕ್ಸ್. ಅದು ಇನ್ವರ್ಟೆಡ್ ಟ್ರೆಪೇಜಿಯಮ್ ಟೈಪ್ ಇರ್ತದೆ. ಮೇಲ್ಭಾಗದಲ್ಲಿ 0.2 ಮೀಟರ್, ಕೆಳಭಾಗದಲ್ಲಿ 0.6 ಮೀಟರ್, ಒಂದು ಆಲ್ಮೋಸ್ಟ್ ಅರ್ಧ ಮೀಟರ್ ಅಷ್ಟೇ ಅಗಲ ಕವರ್ ಮಾಡ್ತದೆ. ಹಾಗಾಗಿ
ಬೇರೆ ಮೀಡಿಯನ್ಗಳು 3-5 ಮೀಟರ್ ರಸ್ತೆ ಅಗಲವನ್ನು ಕ್ರಮಿಸೋದ್ರಿಂದ ಅಷ್ಟು ಸ್ಪೇಸ್ ವೇಸ್ಟ್ ಆಗ್ತದೆ. ಇದು ಜಾಸ್ತಿ ಅಂದರೆ 0.6 ಮೀಟರ್ನಷ್ಟೇ ಕವರ್ ಮಾಡ್ತದೆ. ಮತ್ತು 1 ಮೀಟರ್ ಎತ್ತರ ಇದೆ. 1 ಮೀಟರ್ ಎತ್ತರ ಇದ್ದ ಕಾರಣ ಒಪೋಸಿಟ್ ವೆಹಿಕಲ್ಸ್ ಲೈಟಿಂಗ್ ಗ್ಲ್ಯಾರನ್ನು ಕೂಡ ತಡೆಯಲಿಕ್ಕೆ ಸಹಕಾರಿಯಾಗ್ತದೆ. ಭಾರತದ ಅತ್ಯಂತ ಉದ್ದವಾದ ಮತ್ತು ಅತ್ಯಂತ ಬ್ಯುಸಿ ಇರುವಂತಹ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಒಂದಾದಂತಹ ಈ NH-66, ಹಿಂದೆ ಇದಕ್ಕೆ NH-17 ಅಂತ ಹೆಸರಿತ್ತು, ಪನ್ವೇಲ್ನಿಂದ ಕನ್ಯಾಕುಮಾರಿಗೆ. ಇದು ಸಂಪೂರ್ಣಗೊಂಡ ನಂತರ ಬಹಳಷ್ಟು ಸಮಯದ ಉಳಿತಾಯ ಮತ್ತು ಸುಖಕರ ಪ್ರಯಾಣದ ಅನುಭವ ಆಗಲಿದೆ. ಅಷ್ಟೇ ಅಲ್ಲ, ಈ ಕಾಸರಗೋಡು ಕಾಂಜಂಗಾಡು ಪರಿಸರದ ಜನರಿಗೆ ಮಂಗಳೂರಿನ ವಿಮಾನ ನಿಲ್ದಾಣ ಅಥವಾ ಇಲ್ಲಿಯ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಆಸ್ಪತ್ರೆಗಳು ಮತ್ತು ಇತರ ಕಚೇರಿಗಳು ಒಂದು ಈಸಿ ಆ್ಯಕ್ಸೆಸ್ ಆಗುವಂಥ ಸಂದರ್ಭ ಕೂಡ ಬರ್ತದೆ. ಬಹಳ ವರ್ಷಗಳಿಂದಲೇ ಈ NH-66 ಉದ್ದಕ್ಕೂ 4 ಲೇನ್ ರೋಡ್ ಆಗಿತ್ತು. ಬಹಳ ಹಿಂದೆ 2 ಲೇನ್ ಆಗಿತ್ತು, ಆದರೆ 4 ಲೇನ್ ಆಗಿ ಬಹಳ ವರ್ಷ ಆಯಿತು. ಆದರೆ ಈ ಕಾಸರಗೋಡಿಂದ ತಲಪಾಡಿವರೆಗಿನ ಈ ಡಿಸ್ಟೆನ್ಸ್ ಏನಿದೆ, ಇದು ಬಹುತೇಕ 2 ಲೇನ್ ಹೈವೇಯೇ ಆಗಿತ್ತು. ನಿಮಗೆ ಪ್ರಯಾಣಕ್ಕೆ ಬಹಳ ಸಮಯ ತೆಗೆದುಕೊಳ್ತಾ ಇತ್ತು. ಅಲ್ಲಲ್ಲಿ ಸಣ್ಣ ಸಣ್ಣ ಟೌನ್ ಜಂಕ್ಷನ್ಗಳು, ಅಕ್ಕಪಕ್ಕ ಗಾಡಿ ಪಾರ್ಕ್ ಮಾಡಿರ್ತಾರೆ ರೋಡಲ್ಲಿ. ಅಂತೂ ಈಗ ಅರ್ಧ ಗಂಟೆ ತೆಗೆದುಕೊಳ್ತಿದ್ದರೆ ಮುಂಚೆ ಮಿನಿಮಮ್ 1 ಗಂಟೆ 1.5 ಗಂಟೆ ತೆಗೆದುಕೊಳ್ತಾ ಇತ್ತು. ಈಗ ಅದೇ ಹೆದ್ದಾರಿ ಏನು 2 ಲೇನ್ ಹೆದ್ದಾರಿ ಅಂತ ಆಗಿತ್ತು, ಅದೀಗ 6 ಲೇನ್ ಹೆದ್ದಾರಿಗೆ ಪ್ರಮೋಷನ್ ಆಗಿ ಬಹಳ ಸುಂದರವಾದ, ಸುದೃಢವಾದ ಮತ್ತು ಅತ್ಯಂತ ವೇಗವಾಗಿ ಮತ್ತು ಸುರಕ್ಷಿತವಾಗಿ ಮುಟ್ಟಬಲ್ಲಂಥ ರಸ್ತೆಯಾಗಿ ಪರಿವರ್ತನೆಗೊಂಡಿದೆ. ಇದೊಂದು ವಿಸ್ಮಯ ಮತ್ತು ಬಹಳ ಅಭಿನಂದನೀಯ ಕೆಲಸ ಸರ್ಕಾರದಿಂದ ಆಗಿದೆ ಅಂತ ಹೇಳೋದು ಯಾವುದೇ ಸಂಶಯ ಇಲ್ಲ. ಬಲಗಡೆಗೆ ಕಾಣುವ ಗೋಡೆ ಉಪ್ಪಳ ಫ್ಲೈಓವರ್ ಸ್ಟ್ರಕ್ಚರ್. ಈ ತಲಪಾಡಿ ಕಾಸರಗೋಡು NH-66 ಕಾಸರಗೋಡು ಫ್ಲೈಓವರ್ ಮಾತ್ರ ಒಂದು ಸಿಂಗಲ್ ಪಿಲ್ಲರ್ ಸಿಸ್ಟಮಲ್ಲಿ ಕಟ್ಟಿದ್ದಂಥದ್ದು. ಮತ್ತು ಇತರ ಎಲ್ಲ ಫ್ಲೈಓವರ್ಗಳು ರೆಗ್ಯುಲರ್ ಮೋಡ್ಗಳಲ್ಲಿ, ಅಂದರೆ ನಮ್ಮ ಕಲ್ಲಡ್ಕ ಫ್ಲೈಓವರ್ ಇದ್ದ ಹಾಗೆ ಕಟ್ಟಿರುವಂಥದ್ದು. ಇಲ್ಲಿ ಬಲಗಡೆಗೆ ಉಪ್ಪಳ ಬಸ್ ಸ್ಟ್ಯಾಂಡ್. ಇದು ಸಾಧಾರಣ 210 ಮೀಟರ್ ಉದ್ದ ಇದೆ. ಹಾಗೆ ಅಗಲ ಅಷ್ಟೇ 27 ಮೀಟರ್ ಅಗಲ. ಈ 2025 ವರ್ಷದ ವಿಶೇಷ ಅಂದರೆ ಮುಂಗಾರು ಮಳೆ ಸ್ಟಾರ್ಟ್ ಆಗಿ ಈಗ ಸೆಪ್ಟೆಂಬರ್ ಬಂದು ಕೂಡ ಸಂಪೂರ್ಣವಾಗಿ ನಿಂತಿಲ್ಲ. ಇದು ವಿಶೇಷ. ಉತ್ತರ ಭಾರತದಲ್ಲಂತೂ ಈಗ ಬಹಳ ಫ್ಲಡ್ಸ್ ಇದರಿಂದ ವಿಪರೀತ ತೊಂದರೆ ಆಗ್ತಾ ಉಂಟು.
ಈ ರಸ್ತೆಯನ್ನು ನಿರ್ಮಾಣ ಮಾಡಿದಂತಹ ULCCS ಕಂಪನಿಯ ಬಗ್ಗೆ ಎಲ್ಲ ಕಡೆಗಳಿಂದ ಬಹಳ ಒಳ್ಳೆಯ ಅಭಿಪ್ರಾಯ ಬಂದಿದೆ. ಸಮಯಕ್ಕೆ ಸರಿಯಾಗಿ, ಸಮಯಕ್ಕಿಂತ ಮುಂಚಿತವಾಗಿ ಕೂಡ ತಮ್ಮ ಪ್ರಾಜೆಕ್ಟ್ಗಳನ್ನು ಪೂರ್ತಿ ಮಾಡಿ ಕ್ವಾಲಿಟಿಯಲ್ಲಿ ಏನೇ ಕಾಂಪ್ರಮೈಸ್ ಮಾಡಿಕೊಳ್ಳದೆ ತಮ್ಮ ಕೆಲಸವನ್ನು ನಿರ್ವಹಿಸಿದ್ದಾರೆ. ಎಡಭಾಗಕ್ಕೆ ಒಂದು ಎಕ್ಸಿಟ್ ಇದೆ ಸರ್ವಿಸ್ ರೋಡಿಗೆ. ಅದರ ಪಕ್ಕದಲ್ಲಿ ಒಂದು ಟ್ರಕ್ ಲೇ ಬೈ ಅಂತ, ಈ ಘನ ವಾಹನಗಳಿಗೆ ಮತ್ತು ಲಾರಿಗಳಿಗೆ ಎಲ್ಲ ಏನಾದರೂ ಸರ್ವಿಸ್ ಬೇಕಿದ್ದರೆ ಅಥವಾ ಒಂದು ರಾತ್ರಿ ಹಾಲ್ಟ್ ಮಾಡಬೇಕಿದ್ರೆ ಏನಾದರೂ ಅಲ್ಲಿ ನಿಲ್ಲಬೇಕು ಅವರು. ಅಲ್ಲಿ ಅವರಿಗೆ ಬೇಸಿಕ್ ಅಮ್ಯುನಿಟೀಸ್, ವಾಟರ್, ಟಾಯ್ಲೆಟ್ಸ್, ಬಾತ್ರೂಮು ಮತ್ತು ಲೈಟಿಂಗ್ಸ್ ಎಲ್ಲ ಇರ್ತದೆ. ಸುಂದರವಾದ 2 ಲೇನ್ ಸರ್ವಿಸ್ ರಸ್ತೆ. ಇಲ್ಲೇ ಎಡಭಾಗದಲ್ಲಿ ಮಂಜೇಶ್ವರ ರೈಲ್ವೆ ಸ್ಟೇಷನ್, ಸ್ವಲ್ಪ ಮುಂದೆ ಜಂಕ್ಷನ್ನಲ್ಲಿ ಫುಟ್ ಓವರ್ ಬ್ರಿಡ್ಜ್. ಈ ರೀತಿಯ 10 ಫುಟ್ ಓವರ್ ಬ್ರಿಡ್ಜ್ ತಲಪಾಡಿಯಿಂದ ಚೆಂಗಳದವರೆಗೆ ಇದೆ. ಇದು ಪ್ರಯಾಣಿಕರಿಗೆ, ಪ್ರಾಯದವರಿಗೆ ಮತ್ತು ಹೆಂಗಸು ಮಕ್ಕಳಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಕ್ರಾಸ್ ಆಗೋದಕ್ಕೆ ಬಹಳ ಸಹಕಾರಿಯಾಗ್ತದೆ. ಇನ್ನಷ್ಟು ಫುಟ್ ಓವರ್ ಬ್ರಿಡ್ಜ್ ಬೇಕಂತೇಳಿ ಅಲ್ಲಲ್ಲಿ ಗಲಾಟೆ ಆಗ್ತಾಯಿದೆ, ಪ್ರತಿಭಟನೆ ಆಗ್ತಾಯಿದೆ. ಅದನ್ನು NHA ಪರಿಗಣಿಸಲಿಕ್ಕೂ ಸಾಕು. ನಮ್ಮ ಕರ್ನಾಟಕದ BC ರೋಡ್, ಅಡ್ಡಹೊಳೆ, ಈ NH75 ಅಗಲೀಕರಣ ಏನಿದೆ, ಈ ರಸ್ತೆಯಲ್ಲಿ ಕೂಡ ಕೆಲವು ಪ್ರದೇಶಗಳಲ್ಲಿ ಫುಟ್ ಓವರ್ ಬ್ರಿಡ್ಜ್ ಬಹಳ ಅಗತ್ಯ ಇದೆ. ಈ ಬಗ್ಗೆ ಅಲ್ಲಿಯವರು ಕೂಡ NHAಗಳಲ್ಲಿ ತಮ್ಮ ಅನಿಸಿಕೆಗಳನ್ನು ಅಥವಾ ತಮ್ಮ ಒಂದು ಬೇಡಿಕೆಯನ್ನು ಸಲ್ಲಿಸಿ ಪ್ರಯತ್ನ ಮಾಡಬಹುದಂತ ನನಗೆ ಅನಿಸ್ತದೆ. ರಸ್ತೆಯ ಅಗಲಕ್ಕೂ ಲೈಟಿಂಗ್ ರಿಫ್ಲೆಕ್ಟರ್ಸ್ ಅಳವಡಿಸಿದ್ದಾರೆ ಎಡಗಡೆಗೆ. ನಮ್ಮ ಸರ್ವಿಸ್ ರೋಡ್ನಿಂದ ಹೆದ್ದಾರಿಗೆ ಎಂಟ್ರಿ ಆಗುವಾಗ ಸೇಫ್ಟಿ ಪರ್ಟಿಕ್ಯುಲರ್ಲಿ ರಾತ್ರಿ ಸಮಯದಲ್ಲಿ ಅದು ಎದ್ದು ಕಾಣುವಂತೆ ಸೇಫ್ಟಿ ದೃಷ್ಟಿಯಿಂದ ಅದನ್ನು ಅಳವಡಿಸಿರ್ತಾರೆ. ಅದೇ ರೀತಿ ಎಕ್ಸಿಟ್ ಆಗುವ ಆ ಪ್ರದೇಶದಲ್ಲೂ ಲೈಟಿಂಗ್ ರಿಫ್ಲೆಕ್ಟರ್ಸನ್ನು ಅಳವಡಿಸಿರ್ತಾರೆ. ಈಗ ನಮ್ಮ ಕಾಸರಗೋಡು ಟು ತಲಪಾಡಿ NH66 6 ಲೇನ್ ರೋಡ್ ವೈಡನಿಂಗ್ ಇದರ ವಿಡಿಯೋವನ್ನು ಮುಗಿಸುವ ಸಮಯ ಬಂತು. ಈ ವಿಡಿಯೋದಲ್ಲಿ ನಿಮಗೆ ನಾನು ಈ NH66ನ ಬಹಳಷ್ಟು ಮಾಹಿತಿಗಳು ಮತ್ತು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿಸುತ್ತಾ ರಸ್ತೆಯ ದೃಶ್ಯಗಳನ್ನು ತೋರಿಸಿದ್ದೇನೆ. ನಿಮಗೆಲ್ಲ ಲೈಕ್ ಆಗಿರ್ಬೋದಂತೇಳಿ ನಾನು ಭಾವಿಸ್ತೇನೆ. ಈಗ ನಮ್ಮ ಪ್ರದೇಶ ಮಂಗಳೂರು
ಕರ್ನಾಟಕಕ್ಕೆ ಎಂಟರ್ ಆಗ್ತಾ ಇದ್ದೇವೆ. ಈ ವಿಡಿಯೋದೊಂದಿಗೆ ನನ್ನೊಡನೆ ನೀವು ಕೂಡ ನೋಡಿದ್ದಕ್ಕೆ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನೀವೆಲ್ಲ ರಸ್ತೆ ನಿಯಮಗಳನ್ನು ತಪ್ಪದೇ ಪಾಲಿಸಿ ರಸ್ತೆಯಲ್ಲಿ ಜಾಗರೂಕರಾಗಿರಿ ಎಂದು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತಾ ಮತ್ತೊಮ್ಮೆ ನಿಮಗೆ ವಂದಿಸ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ. ಇನ್ನೊಂದು ಇಂಥದೇ ಮಾಹಿತಿಯುಳ್ಳ ಮತ್ತು ಆಸಕ್ತಿದಾಯಕವಾದ ವಿಡಿಯೋವನ್ನು ಮಾಡಿ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿ ತನಕ ನಮಸ್ಕಾರ. ಗುಡ್ ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀಯಿಂಗ್ ಈಸ್ ಬಿಲೀವಿಂಗ್.